ಹಲೋ ಫ್ರೆಂಡ್ಸ್, ನಾಳೆ ನಮ್ಮ ಮನೆಯಲ್ಲಿ ಮೆಂತಿ ದೋಸೆ, ಮಂಗಳೂರು ಸ್ಟೈಲ್ ಅಕ್ಕ. ಇದು ಉಡುಪಿ ಮತ್ತು ಮಂಗಳೂರು ಸ್ಟೈಲ್ ಇದು ರೆಸಿಪಿ. ಮೆಂತ್ಯ ಮತ್ತು ಅಕ್ಕಿ ಎಷ್ಟು ಸೇರು ಹಾಕಿದ್ದೀರಾ ಅಕ್ಕ? ಅಕ್ಕಿ ಒಂದು ಮೂರು ಸೇರು ಅಕ್ಕಿ ಹಾಕೋರೆ. ಒಂದಾ? ಒಂದು ಸೇರಂತೆ. ಇದನ್ನು ಒಂದು 4 ರಿಂದ 5 ಅವರ್ ನೆನೆಸಿಟ್ಟಿದ್ದಾರೆ. ನೆಕ್ಸ್ಟು ಇದನ್ನು ರುಬ್ಬಕ್ಕೆ ಹಾಕ್ತೀವಿ ನೋಡಿ. ಫಸ್ಟು ಮೆಂತ್ಯನ ರುಬ್ಕೋಬೇಕಕ್ಕ. ಎಲ್ಲ ಮೆಂತ್ಯ ಹಾಕಿದ್ದಾರೆ. ಇದನ್ನು ನುಣ್ಣಗೆ ರುಬ್ಕೋಬೇಕಂತೆ ನೋಡಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಾಡ್ಕೋಬೇಕಂತ. ಅದೊಂಥರ ಜಾರುತ್ತಲ್ಲ. ಮತ್ತೆ ಉದ್ದಿನ ಬೇಳೆ ಹಾಕಿದ್ದೀರಾ? ಉದ್ದಿನ ಬೇಳೆ ಹಾಕೋಣ ಇದಕ್ಕೆ ಅಷ್ಟೇ. ಹಾಂ ನೋಡಿ. ಓಕೆ, ಗ್ರೈಂಡ್ರಲ್ಲಿ ನೋಡಿ ಎಷ್ಟು ನುಣ್ಣಗೆ ರುಬ್ತಾ ಇದೆ. ಅದ್ರ ಜೊತೆನೆ ಅಕ್ಕಿ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಮೆಂತ್ಯ ನುಣ್ಣಗೆ ರುಬ್ಬಾದ್ಮೇಲೆ ಅಕ್ಕಿ ಅದ್ರ ಜೊತೆಗೆ ಹಾಕಿ ಅದನ್ನು ಒಟ್ಟಿಗೆ ರುಬ್ಬು ಮಾಡ್ಕೋಬೇಕು. ಎರಡು ಮಿಕ್ಸ್ ಮಾಡಿ ನುಣ್ಣಗೆ ಎರಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ತೆಳ್ಳಗೆ ಬರ್ಬೇಕಾಕ. ಇದೊಂದು ರುಬ್ಬಕ್ಕೆ ಸುಮಾರು ಎಷ್ಟೊತ್ತಾಗುತ್ತೆ? ಒಂದು 1/4 ಗಂಟೆ, ಅರ್ಧ ಗಂಟೆ, ಒಂದು 1/4 ಗಂಟೆಯಿಂದ ಒಂದು 20 ನಿಮಿಷದಲ್ಲಿ ಇದು ನೀಟಾಗಿ ಗ್ರೈಂಡ್ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೆ. ಇದು ಗ್ರೈಂಡ್ ಮಾಡ್ತಿದ್ದಾಗಲೇ ಉಪ್ಪು ಹಾಕಿದ್ರೆ ಅದು ಸಮ ನೀಟಾಗಿ ಗ್ರೈಂಡ್ ಆಗುತ್ತೆ. ಮತ್ತು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಗ್ರೈಂಡ್ ಜೊತೆನೇ ಉಪ್ಪು ಹಾಕಿದ್ರೆ ನೀಟಾಗಿ ಅದು ಎಲ್ಲ ಜೊತೆನೂ ಮಿಕ್ಸ್ ಆಗುತ್ತೆ. ಸಾಲ್ಟ್ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಒಂದು 20 ನಿಮಿಷ ಗ್ರೈಂಡ್ ಮಾಡ್ಕೋಬೇಕು. ಹಿಟ್ಟೆಷ್ಟು ನೀಟಾಗಿ ನುಣ್ಣಗೆ ರುಬ್ಬಿದೆ, ಗ್ರೈಂಡ್ ಆಗಿದೆ. ಸೊ ಇದನ್ನು ನಾಳೆ ಬೆಳಗ್ಗೆ ದೋಸೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ನೋಡಿ ದೋಸೆ ಹೇಗೆ ಮಾಡ್ತಿದ್ದಾರೆ ನೋಡಿ. ಮೆಂತ್ಯ ದೋಸೆ ಅಲ್ವಾ ಅತ್ತೆ ಇದು? ನೈಟ್ ಫುಲ್ಲು ಸೋಕ್ ಮಾಡಿ ಇದನ್ನ ನೀಟಾಗಿ ತವ ಮೇಲೆ ಮುಚ್ಚಿಬಿಡು. ಈ ದೋಸೆ ಕಾಂಬಿನೇಷನು ಕಾಯಿ ಚಟ್ನಿ ಮತ್ತು ಯಾವುದು ಬೇರೆ ಯಾವ್ದು ಚೆನ್ನಾಗಿರುತ್ತತ್ತೆ? ಕಾಯಿ ಚಟ್ನಿ ಬಿಟ್ಟರೆ ತರಕಾರಿ ಸಾರು, ಕೋಳಿ ಸಾರು ಲೈಕ್ ಇರುತ್ತಂತೆ. ಇವತ್ತು ಶನಿವಾರ, ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಇದಕ್ಕೆ ನಾವು ಕಾಯಿ ಚಟ್ನಿ ರೆಡಿ ಮಾಡ್ತೀವಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ. ಸಿಂಪಲ್ ಆ್ಯಂಡ್ ಈಸಿ ಮೆಥಡು. ಒಂದೊಂದೇ ಮಾಡಿ ಅದರಲ್ಲಿ ಇಡ್ತಾ ಇದ್ದೀವಿ ಫ್ರೆಂಡ್ಸ್. ಫೈನಲಿ ದೋಸೆ ರೆಡಿ. ದೋಸೆ ಜೊತೆಗೆ ಮೀನು ಸಾಂಬಾರು ಮತ್ತು ದೋಸೆ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ. ಸಾನ್ವಿಗೆ ತಿನ್ನಿಸ್ತೀನಿ, ಅವಳು ಏನಂತಾಳೆ ನೋಡಿ. ದೋಸೆ ಜೊತೆಗೆ ಮೀನು ಸಾಂಬಾರು ಅಂದರೆ ಸಾನ್ವಿಗೆ ತಿನ್ನಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೆಂಗಿದೆ ಸಾನ್ವಿ? ಸೂಪರಾ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.